ಏನಿದು ಮೂಲ ಮಹಾಭಾರತ ಅಂದರೆ ಅಂತ. ಎಲ್ಲವೂ ಒಂದೇ ರೀತಿಯಲ್ಲಿಲ್ಲ. ಯಾವುದೋ ಒಂದರಲ್ಲಿ ಒಂದು ಅಧ್ಯಾಯ ಹೆಚ್ಚಿದೆ, ಯಾವುದೋ ಒಂದರಲ್ಲಿ ಯಾವುದೋ ಒಂದು ಸನ್ನಿವೇಶ ಇದೆ, ಅದು ಇನ್ನೊಂದು ಪುಸ್ತಕದಲ್ಲಿಲ್ಲ. ಆ ಸನ್ನಿವೇಶಗಳು, ಆ ಘಟನೆಗಳು, ಮಾತುಗಳನ್ನು ನೋಡಿದಾಗ ಈ ವ್ಯಕ್ತಿ ಹೀಗೆ ಅಂತ ಈ ಕೃತಿಯ ಆಧಾರದ ಮೇಲೆ ನಿರ್ಣಯ ಮಾಡೋದಾದರೆ ಆ ಪಾಠಾಂತರದ ಆಧಾರದ ಮೇಲೆ ಅವನು ಬೇರೆಯದೇ ಆಗಿಬಿಡ್ತಾನೆ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ಮಹಾಭಾರತ ಕಥನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಾಡಿನ ಖ್ಯಾತ ಲೇಖಕರು, ವಿದ್ವಾಂಸರು, ಪ್ರವಚನಕಾರರು ಆಗಿರುವಂತಹ ಡಾಕ್ಟರ್ ಜಗದೀಶ್ ಶರ್ಮಾ ಸಂಪ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ಸರ್, ನಮ್ಮ ವೀಕ್ಷಕರಲ್ಲಿ ಒಬ್ರು ಪ್ರಶ್ನೆ ಕೇಳಿದ್ದಾರೆ. ಸಂಪ ಸರ್ ಯಾವಾಗಲೂ ಮೂಲ ಮಹಾಭಾರತ ಅಂತ ಹೇಳ್ತಾ ಇರ್ತಾರೆ, ಏನಿದು ಮೂಲ ಮಹಾಭಾರತ ಅಂದರೆ ಅಂತ. ಮಹಾಭಾರತ ಹಲವು ಪಾಠಾಂತರಗಳು ನಮ್ಮಲ್ಲಿವೆ. ಹಲವು ಪಾಠಾಂತರಗಳು ಅಂದರೆ ಮಹಾಭಾರತವೇ ಅಂತ ಹೆಸರು, ಅದಕ್ಕೆ ವ್ಯಾಸರೇ ಬರೆದಿದ್ದು. ಅದರ ಬೇರೆ ಬೇರೆ ಪ್ರತಿಗಳಿದ್ದವು. ಅದನ್ನು ಪಾಠಾಂತರ ಅಂತ ಕರಿತೀವಿ. ಅಂದರೆ ಇಡೀ ಭಾರತದಲ್ಲಿ, ಪ್ರಾಚೀನ ಭಾರತದಲ್ಲಿ ಬೇರೆ ಬೇರೆ ಕಡೆಗೆ ಮಹಾಭಾರತದ ಪ್ರತಿಗಳು ಸಿಕ್ಕಿವೆ. ತಾಳೆಗರಿಗಳಲ್ಲೋ ಇನ್ನೊಂದರಲ್ಲೋ, ಆ ಕಾಲದಲ್ಲಿ ಮುದ್ರಣ ಇದ್ದ ಕಾಲ ಅಲ್ಲವಲ್ಲ, ಆಗ ಅವುಗಳು ಎಲ್ಲವೂ ಒಂದೇ ರೀತಿಯಲ್ಲಿಲ್ಲ. ಯಾವುದೋ ಒಂದರಲ್ಲಿ ಒಂದು ಅಧ್ಯಾಯ ಹೆಚ್ಚಿದೆ, ಯಾವುದೋ ಒಂದರಲ್ಲಿ ಯಾವುದೋ ಒಂದು ಸನ್ನಿವೇಶ ಇದೆ, ಅದು ಇನ್ನೊಂದು ಪುಸ್ತಕದಲ್ಲಿಲ್ಲ. ಇಲ್ಲಿ ಇರುವ ಒಂದು ಮಾತು ಅಲ್ಲಿಲ್ಲ, ಅಲ್ಲಿರುವ ಶ್ಲೋಕ ಇಲ್ಲಿಲ್ಲ. ಈ ತರಹದ್ದು ಸಾವಿರಾರು ಪಾಠಾಂತರಗಳು ಭಾರತದಲ್ಲಿ ಇದ್ದವು. ಇದು ಒಂದು. ಎರಡನೆಯದ್ದು, ಮಹಾಭಾರತವನ್ನು ಆಧರಿಸಿ ಭಾರತದ ಎಲ್ಲ ಭಾಷೆಗಳಲ್ಲಿ, ಸಂಸ್ಕೃತದಿಂದಲೂ ಆರಂಭಿಸಿ ಎಲ್ಲ ಭಾಷೆಗಳಲ್ಲಿ ಅಸಂಖ್ಯ ಕೃತಿಗಳು ಬಂದಿವೆ. ಮಹಾಭಾರತವನ್ನು ಆಧರಿಸಿದ ಕೃತಿಗಳು ಬಂದಿವೆ. ಮತ್ತು ಬರಹ ರೂಪದಲ್ಲದೆ ಕಲೆಯ ಮಾಧ್ಯಮದಲ್ಲಿ ಕೂಡ ಮಹಾಭಾರತ ಸಾಕಷ್ಟು ಬಳಕೆಯಾಗಿದೆ. ಅದು ನಾಟಕಕ್ಕಿರ್ಬೋದು, ನೃತ್ಯ ಸಾಹಿತ್ಯವಾಗಿ ಬಳಕೆ ಆಗಿರ್ಬೋದು, ಯಕ್ಷಗಾನದಂತಹ ಪ್ರಸಂಗಗಳು ಬಳಕೆ ಆಗಿರ್ಬೋದು, ಇವುಗಳೆಲ್ಲ ಇವೆ. ಇನ್ನೊಂದು ಕಡೆಯಲ್ಲಿ ಜನಜನಿತವಾಗಿ ಕಿವಿಯಿಂದ ಕಿವಿಗೆ ಹರಿದು ಬಂದ ಮಹಾಭಾರತದ ಕಥೆಗಳಿವೆ. ಇಷ್ಟೂ ಮಹಾಭಾರತಗಳಲ್ಲಿ ಏಕರೂಪತೆ ಇಲ್ಲ. ಎಷ್ಟು ಮಹಾಭಾರತ ಅಂತ ಅನ್ನಿಸುವಂತೆ. ಇದೆಲ್ಲ ಬಿಡಿ, ಅದನ್ನು ಆಧರಿಸಿ ಹುಟ್ಟಿಕೊಂಡ ಕಾವ್ಯಗಳಿರಲಿ, ಕಲಾಪಠ್ಯಗಳಿರಲಿ, ಅವುಗಳು ಮೂಲ ಇದ್ದಂತೆ ಏನು ಇರಬೇಕಾಗಿಲ್ಲ. ಅವುಗಳು ಬದಲಾಗಬಹುದು. ಒಬ್ಬ ಕವಿ ಅದನ್ನು ತನಗೆ ಬೇಕಾದಂತೆ ಅದನ್ನು ಬದಲಿಸ್ಕೊಳ್ತಾನೆ ಇದೆ. ಆದರೆ ಮೂಲ ಮಹಾಭಾರತ ಅಂತಲೇ ಕರೆಸಿಕೊಳ್ಳುವ ಕೃತಿಯೇ ಸಾವಿರಾರು ಪಾಠಾಂತರಗಳಿದ್ವು ನಮ್ಮಲ್ಲಿ. 1890 ಹೊತ್ತಿನಲ್ಲಿ ಇದರ ಬಗ್ಗೆ ಒಂದು ಚಿಂತನೆ ಆರಂಭ ಆಗುತ್ತೆ. ಈ ಚಿಂತನೆ ಮೊದಲು ಹುಟ್ಟೋದು ಒಬ್ಬ ವಿದೇಶಿ ವಿದ್ವಾಂಸನಲ್ಲಿ. ಅವನಿಗೇನನ್ಸುತ್ತೆ ಅಂದರೆ, ಮಹಾಭಾರತ ನಿಜವಾದ ವ್ಯಾಸರು ಬರೆದ ಮಹಾಭಾರತ ಯಾವುದು ಅಂತ ಒಂದು ಸಂಶೋಧನೆ ಆಗಬೇಕಿದೆ ಅಂತ ಅವನಿಗೆ ಅನಿಸತ್ತೆ. ಇಷ್ಟು ಒಳ್ಳೆಯ ಅದ್ಭುತವಾದ ಒಂದು ಕೃತಿ ಇದು. ಆದರೆ ಒಂದಕ್ಕೊಂದಕ್ಕಿಷ್ಟು ವ್ಯತ್ಯಾಸಗಳಿವೆ. ಅದು ಎಷ್ಟು ವ್ಯತ್ಯಾಸಗಳು ಅಂತ ಅಂದರೆ, ಆ ಸನ್ನಿವೇಶಗಳು, ಆ ಘಟನೆಗಳು, ಮಾತುಗಳನ್ನು ನೋಡಿದಾಗ ಈ ವ್ಯಕ್ತಿ ಹೀಗೆ ಅಂತ ಈ ಕೃತಿಯ ಆಧಾರದ ಮೇಲೆ ನಿರ್ಣಯ ಮಾಡೋದಾದರೆ ಆ ಪಾಠಾಂತರದ ಆಧಾರದ ಮೇಲೆ ಅವನು ಬೇರೆಯದೇ ಆಗಿಬಿಡ್ತಾನೆ. ಅಂದರೆ ಅವನ ವ್ಯಕ್ತಿತ್ವವೇ ಭಿನ್ನ ಅನ್ನೋ ತರಹ ಆಗಿ ಬಿಡುವ ತರಹದ ಪಾಠಾಂತರಗಳೆಲ್ಲ ಇರುವಾಗ ಇದರಲ್ಲಿ ಯಾವುದೋ ಒಂದು ಇರಬೇಕಲ್ವ ವ್ಯಾಸರು ಬರೆದಿದ್ದು. ಇಷ್ಟು ವ್ಯಾಸರು ಬರೆದಿರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ವ್ಯಾಸರು ಬರೆದಿದ್ದು ಯಾವುದು ಅನ್ನೋದನ್ನು ಶೋಧಿಸಬೇಕು ಅಂತ ಹೊರಡುತ್ತೆ. ಆಗ ಒಂದು ಪ್ರಾಚ್ಯ ಸಮ್ಮೇಳನಗಳು ಅಂತ ಜಾಗತಿಕವಾಗಿ ನಡೀತಾ ಇರುತ್ತೆ, ಪ್ರಾಚ್ಯ ಸಮ್ಮೇಳನಗಳು ಅಂತ. ಆ ಪ್ರಾಚ್ಯ ಸಮ್ಮೇಳನಗಳಲ್ಲಿ ಅದು 4 ವರ್ಷ 5 ವರ್ಷಕ್ಕೊಂದ್ಸಲ ನಡೆಯುತ್ತೆ. ಅದರಲ್ಲಿ ಪ್ರತಿ ಸಲ ಅವನು ಪ್ರಸ್ತಾಪಿಸೋದಕ್ಕೆ ಆರಂಭ ಮಾಡ್ತಾನೆ, ಮಹಾಭಾರತದ ಮೇಲೆ ನಾವು ಕೆಲಸ ಮಾಡಬೇಕಾಗಿದೆ ಅಂತ. ವಿದೇಶಿ ವಿದ್ವಾಂಸ, ಯುರೋಪಿನ ವಿದ್ವಾಂಸ. ಅವನ ಮೊದಲ ಮಾತುಗಳಿಗೆ ಅಲ್ಲೇನೋ ಪ್ರತಿಕ್ರಿಯೆ ಬರೋದಿಲ್ಲ. ಆದರೆ ಅದು ಮುಂದುವರಿತಾ ಅಂತೂ ಮಾಡಬೇಕು ಅಂತ ಒಂದು ಸಮ್ಮೇಳನದಲ್ಲಿ ತೀರ್ಮಾನ ಆಗುತ್ತೆ. ಅದೆಲ್ಲ ಆಗಿ 1918 ಹೊತ್ತಿಗೆ, ಅಂದರೆ ಸುಮಾರು ಒಂದು 2 ದಶಕಗಳ ಕಾಲದ ಈ ಮಾತುಕತೆಗಳೆಲ್ಲ ಮುಗಿದ ಮೇಲೆ ಅದನ್ನು ಅಧಿಕೃತವಾಗಿ ಮಾಡೋದು ಅಂತ ತೀರ್ಮಾನ ಆಗುತ್ತೆ. ವಿದ್ವಾಂಸರುಗಳು ಸೇರಿ ನಿಜವಾದ ಮಹಾಭಾರತ ಯಾವುದು ಅನ್ನೋದನ್ನು ಶೋಧಿಸಬೇಕು ಅಂತ ನಿರ್ಣಯ ಆಗತ್ತೆ. ಆ ನಿರ್ಣಯದಂತೆ ಅದನ್ನು ಭಾರತದ ಒಂದು ಸಂಸ್ಥೆಗೆ ಅದರ ನೇತೃತ್ವವನ್ನು ವಹಿಸಲಾಗುತ್ತೆ. ಪುಣೆಯಲ್ಲಿ ಭಂಡಾರ್ಕರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಭಂಡಾರ್ಕರ್ ಪ್ರಾಚ್ಯ ವಿದ್ಯಾಸಂಸ್ಥೆ ಅಂತ. ಅದಕ್ಕೆ ಅದನ್ನು ಒಪ್ಪಿಸಲಾಗತ್ತೆ.
ಅದರ ಮುಂಚೂಣಿಯ ವಿದ್ವಾಂಸರುಗಳು ಭಾರತದ ಮತ್ತು ವಿದೇಶಿ ವಿದ್ವಾಂಸರುಗಳನ್ನು ಸೇರಿಸಿಕೊಂಡು ಮಹಾಭಾರತದ ಎಲ್ಲ ಪಾಠಾಂತರಗಳನ್ನು ಕಲೆ ಹಾಕ್ತಾರೆ. ಅದು ನೇಪಾಳದಲ್ಲಿ ಇದ್ದಿದ್ದಿರಬಹುದು, ಅದು ಭಾರತದ ಈಗಿನ ಪಾಕಿಸ್ತಾನ, ಅಫ್ಘಾನಿಸ್ತಾನ ಅಂತೆಲ್ಲ ಆ ಭಾಗದಲ್ಲಿ ಇದ್ದಿದ್ದಿರ್ಬೋದು, ಕನ್ಯಾಕುಮಾರಿಯ ಈ ತುದಿಗೆ ದಕ್ಷಿಣದಲ್ಲಿ ತಮಿಳುನಾಡಲ್ಲಿ ಇದ್ದಿದ್ದಿರ್ಬೋದು, ಕರ್ನಾಟಕದಲ್ಲಿ ಇದ್ದಿದ್ದಿರಬಹುದು. ಹಾಗೆಯೇ ಯುರೋಪ್ ಕಂಟ್ರಿಗಳಲ್ಲಿ ಕೂಡ ಇಲ್ಲಿಯ ಮಹಾಭಾರತದ ಪಾಠಗಳು ಹೋಗಿರುತ್ತೆ ಆಗಾಗಲೇ, ಅವುಗಳಿದ್ದಿರಬಹುದು. ಎಲ್ಲವನ್ನ ಇಟ್ಟುಕೊಂಡು ವ್ಯಾಸರ ಶೈಲಿ ಯಾವುದು, ವ್ಯಾಸರ ಬರೆಯುವ ಶೈಲಿ ಯಾವುದು, ಮತ್ತು ಪೂರ್ವಾಪರ ವಿರೋಧವಿಲ್ಲದೆ ಆಗೋದು ಹೇಗೆ, ಇಲ್ಲೊಂದು ಹೇಳಿರುತ್ತೆ ಎಲ್ಲೋ ಹೋದ ಮೇಲೆ ಅದು ಇನ್ನೊಂದು ಬರುತ್ತೆ ಅಂತಂದಾಗ ಇದರಲ್ಲಿ ಯಾವುದು ಸರಿ ಅಂತ 2000ಕ್ಕೂ ಹೆಚ್ಚು ಪಾಠಾಂತರಗಳನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾರೆ. 50 ವರ್ಷಗಳ ಕಾಲ ಈ ಕೆಲಸ ನಡೆಯುತ್ತೆ. 50 ವರ್ಷ 10 ವಿದ್ವಾಂಸರು ಕೆಲಸ ಮಾಡ್ತಾರೆ. 1960ರ ದಶಕದಲ್ಲಿ ಆ ಕೆಲಸ ಪೂರ್ಣ ಆಗುತ್ತೆ. ಆದರೆ ಅದು ಪರಿಪೂರ್ಣವಾಗುತ್ತೆ. ಇದು ಆ ಕೆಲಸ ಪರಿಪೂರ್ಣವಾದಾಗ ಇದು ಒಂದು ಮಹಾಭಾರತ ಅಂತ ವಿದ್ವಾಂಸರುಗಳು ನಿರ್ಣಯಿಸಿದ ಒಂದು ಪ್ರತಿ ಸಿಗತ್ತೆ. ನಾವು ಅದನ್ನೇ ಮಾನ್ಯ ಮಾಡಬೇಕಾಗಿದೆ. ಯಾಕೆ ಅಂದರೆ ಅದಿಲ್ಲ ಅಂತ ಅಂದರೆ ನೀವು ಮಹಾಭಾರತದ ಕುರಿತು ಮಾತಾಡೋದೇ ಕಷ್ಟ ಆಗುತ್ತೆ. ಈಗ ನೀವು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದಾಗ ಬೇರೆ ಬೇರೆ ಕಥೆಗಳನ್ನು ಉಲ್ಲೇಖಿಸ್ತಾ ಇದ್ರಿ. ಈಗ ಅರ್ಜುನನ ಬಗ್ಗೆ ಒಂದು ಪ್ರಶ್ನೆ ಬಂತು. ಹೊರಗಡೆ ಪ್ರಸಿದ್ಧವಾದ ಕಥೆ ಹೇಳುತ್ತೆ, ಅವನು ಭಾಳ ಕೆಟ್ಟದಾಗಿ ನಡ್ಕೊಂಡ ಚಿತ್ರಾಂಗದೆಯ ವಿಷಯದಲ್ಲಿ, ಅವಳನ್ನು ಮರೆತು ಬಿಟ್ಟ ಮದುವೆಯಾಗಿ, ಆಮೇಲೆ ಇವನನ್ನು ಮಗನನ್ನು ಸರಿ ನೋಡ್ಕೊಳ್ಳಿಲ್ಲ ಅಂತ ಹೇಳುತ್ತೆ. ಆದರೆ ಮಹಾಭಾರತದ ಪ್ರಕಾರ ಅವನಲ್ಲಿ ಇದ್ದಿದ್ದು ಒಂದೇ ಒಂದು ಸಣ್ಣ ದೋಷ ಅಂತ ಬಿಟ್ಟರೆ ಉಳಿದಂತೆ ಅವನು ಅಷ್ಟು ಉತ್ಕೃಷ್ಟವಾದ ವ್ಯಕ್ತಿತ್ವ ಅಂತ ಇನ್ನೊಂದು ಕಡೆಗೆ ಹೇಳುತ್ತೆ. ಹಾಗಿದ್ರೆ ಈ ಪಾಪಗಳೆಲ್ಲೋದು, ಈ ದೋಷಗಳೆಲ್ಲೋದು, ಇಂಥ ತಪ್ಪಿತಸ್ಥನನ್ನು ನೀವು ಹೀರೋ ಮಾಡ್ತೀರಲ್ಲ ಅಂತ ಕೇಳಬೇಕಾಗತ್ತೆ ಅಂತ. ಹೀಗಾಗಬಾರದು ಅಂದರೆ ವ್ಯಾಸರ ಅಭಿಪ್ರಾಯ ಏನು ಅಂತ ಬೇಕು. ಹಾಗಾಗಿ ಇಡೀ ಇವುಗಳನ್ನು ಇಟ್ಟುಕೊಂಡು ಒಂದು ಮಹಾಭಾರತ ಯಾವುದು ಅಂತ ತೀರ್ಮಾನ ಆಯಿತು ವಿದ್ವಾಂಸರಲ್ಲಿ. ಅದನ್ನು ಇಟ್ಟುಕೊಂಡೇ ನಾನು ಮಾತಾಡೋದು. ಅದನ್ನು ಈಗ ಕ್ರಿಟಿಕಲ್ ಎಡಿಷನ್ ಅಂತ ಅವ್ರು ಹೆಸರಿಸಿದ್ದಾರೆ. ನಾನು ಅದನ್ನು ಮೂಲ ಮಹಾಭಾರತ ಅಂತ ಕರಿತಾ ಇದ್ದೇನೆ. ಕ್ರಿಟಿಕಲ್ ಎಡಿಷನ್ ಅಂತ ಹೆಸರಿಸಿದ್ದಾರೆ. ಪುಣೆಯ ಭಂಡಾರ್ಕರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅದನ್ನು ಪ್ರಕಟಿಸಿದೆ ಕೂಡ. ಅದು ಮೂಲ ಮಹಾಭಾರತ. ಅದನ್ನು ಹೊರತುಪಡಿಸಿ ಇರೋದನ್ನು ಇಟ್ಟುಕೊಂಡ್ರೆ ಸಾಕಷ್ಟು ಸಮಸ್ಯೆಗಳು ಮಹಾಭಾರತವನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ನಮಗಿರುತ್ತೆ. ಹೌದು ಹೌದು. ಇದು ಜಸ್ಟ್ ಅರ್ಜುನಂದು ಒಂದು ಎಕ್ಸಾಂಪಲ್ ಅಲ್ಲ, ಆ ಥರ ತುಂಬ ನಾವು ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ನೋಡಿದ ಕಥೆಗಳೇ ನಮಗೆ ತಲೆಯಲ್ಲಿ ಜಾಸ್ತಿ ಉಳಿಯುತ್ತೆ ಅಂತೀವಲ್ಲ. ಸೊ ಹಾಗಾಗಿ ಮೂಲ ಮಹಾಭಾರತ ಬೇಕು, ಅಧ್ಯಯನ ಮಾಡಬೇಕು ಅನ್ನೋ ಆಸಕ್ತಿ ಇರೋರು ಖಂಡಿತವಾಗ್ಲೂ ಆ ಬುಕ್ಕನ್ನು ಕೊಂಡ್ಕೊಂಡು ಅಧ್ಯಯನ ಮಾಡ್ಬೋದು. ಏಕೆಂದರೆ ನಮಗೆ ನಮ್ಮದೇ ಆದ ಮಹಾಭಾರತದ ಕತೆ ಸರಿಯಾಗಿ ತಿಳಿದಿಲ್ಲ ಅಂದರೆ ಹೇಗೆ ಎಂಬ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಯುರೋಪ್ನ ವಿದ್ವಾಂಸರಿಗೆ ಬಂದ ಆಲೋಚನೆ ನಮ್ಮಲ್ಲಿ ಬರಲಿಲ್ವಾ ಅನ್ನೋದು ಒಂದು ಪ್ರಶ್ನೆ ಮೂಡುತ್ತೆ. ಸೊ ನಮ್ಮವ್ರಿಗೆ ಯಾಕೆ ಇದು ಅನಿಸಿಲ್ಲ ಅಂಥೇಳಿ. ಸೊ ಇನ್ನು ಮುಂದೆ ಆದರೂ ನಾವು ಮೂಲ ಮಹಾಭಾರತದ ಅರ್ಥವನ್ನು ತಿಳಿಯೋಣ, ಅದರ ಕಥೆಯನ್ನು ಸಾರಾಂಶವನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತೇನೆ. ನಮಸ್ತೆ.